ಪಾಳೆಯದಿಂದ ಜೆಡಿಎಸ್ ಪಕ್ಷದಲ್ಲಿ ಮಂಡ್ಯದಲ್ಲಿ ಯಾರ ಅಭ್ಯರ್ಥಿ ಆಗ್ತಾರೆ, ಅಪ್ಪನ ಮಗನ? ಇದು ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಮಂಡ್ಯ ಅಖಾಡಕ್ಕೆ ಬರೋದು ಅಪ್ಪನ ಅಥವಾ ಮಗ ಕಂಟೆಸ್ಟ್ ಮಾಡ್ತಾರ? ಅಡ್ಡಗತ್ತರಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡಿದ್ದಾರೆ ಈಗ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಿ ಅನ್ನುವಂಥದ್ದು ಬರೀ ಜೆಡಿಎಸ್ ನವರ ಇಂಗಿತ ಮಾತ್ರ ಆಗಿರಲಿಲ್ಲ. ಬಿಜೆಪಿ ಪಾಳೆಯದಲ್ಲೂ ಕೂಡ ಒಂದ್ ಸೈಡ್ ಆರಾಮಾಗಿ ಗೆಲುವನ್ನ ಸಾಧಿಸಬಹುದು ಬಹಳ ಅಂತರದಿಂದ ಅನ್ನುವ ಮಾತುಕತೆ ಚರ್ಚೆಯೇ ಓಡಾಡ್ತಾ ಇತ್ತು ಆ ವಲಯದಲ್ಲಿ. ಆದ್ರೆ ಈಗ ಮಂಡ್ಯ ಕಾರ್ಯಕರ್ತರ ಒತ್ತಡಕ್ಕೆ ಮಡಿದು ಮಂಡ್ಯಕ್ಕೆ ಬರಲು ಎಚ್.ಡಿ.ಕೆ ಅವರು ಒಪ್ಪಿಗೆ ಕೊಟ್ಟಿದ್ರು ಕೂಡ ರಾಮನಗರ ಜಿಲ್ಲೆ ಬಿಟ್ಟು ಹೋಗಬೇಡಿ ಅಂತ ಆಗ್ರಹ ಕೂಡ ಕೇಳಿ ಬರ್ತಾ ಇದೆಯಂತೆ. ಹಾಗಾಗಿ ಒಂದ್ ರೀತಿ ಅಡ್ಡಗತ್ತರೆಯಲ್ಲಿ ಸಿಗಾಕೊಂಡಂಗಾಗಿದೆ ಕುಮಾರಸ್ವಾಮಿ ಅವರಿಗೆ. ಮತ್ತೊಂದ್ ಕಡೆ ನಿಖಿಲ್ ಅವ್ರನ್ನ ನಿಲ್ಲಿಸ್ಕೊಳ್ಳೋಣ, ಎಲ್ಲಿ ಸೋತಿದ್ವೋ ಅಲ್ಲೇ ಗೆಲ್ಲೋಣ ಆ ಅಖಾಡದಿಂದಲೇನೋ ಮಾತು ಕೂಡ ಕೇಳಿ ಬರ್ತಾ ಇದೆಯಂತೆ. ಸೊ ಕೊನೆಗಳಿಗೆಯಲ್ಲಿ ಮಂಡ್ಯದಿಂದ ನಿಖಿಲ್ ಅವ್ರನ್ನ ಕಣಕ್ಕಿಳಿಸ್ತಾರ ಕುಮಾರಸ್ವಾಮಿ ಅವರು. ಅವಕಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳ ಮುಂದೆ ಅವರು ಹಲವು ಸಲ ಹೇಳಿದ್ರು, ನಾನು ನಿಂತ್ಕೊಳ್ಳಲ್ಲ, ಕಂಟೆಸ್ಟ್ ಮಾಡಲ್ಲ, ಜೆಡಿಎಸ್ ಪರವಾಗಿ ಮಾತಾಡ್ತೀನಿ, ಒಂದು ಪ್ರಚಾರದಲ್ಲಿ ತೊಡಕೊಳ್ತೀನಿ ಅಂತ ನಿಖಿಲ್ ಅವರು ಹೇಳ್ತಾ ಇದ್ರು. ಬಟ್ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತಾ? ಅಪ್ಪನ ಬದಲಿಗೆ ಮಗ ಅಭ್ಯರ್ಥಿ ಆಗ್ತಾರ ಮಂಡ್ಯದ ಅಖಾಡದಿಂದ? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಅಪ್ಪ ಮಗನಲ್ಲಿ ಯಾರು ನಿಂತ್ಕೊಳ್ಳುವ ಸಾಧ್ಯತೆ ಸದ್ಯಕ್ಕೆ ಕೇಳಿ ಬರ್ತಾ ಇದೆ? ಇಲ್ಲಿ ತನಕ ಕುಮಾರಸ್ವಾಮಿ ಅವರ ಹೆಸರೇ ಬಹಳ ಮುನ್ನೆಲೆಯಲ್ಲಿತ್ತು, ಈಗ ಮಗನ ಹೆಸರು ಮುಂದಕ್ಕೆ ತರ್ತಾ ಇದ್ದಾರೆ, ಕಾರಣ? ವಿದ್ಯಾ, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು, ಮತ್ತೆ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದಾದ ಬಳಿಕವಾಗಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತ ಎನ್ನಲಾಗ್ತು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಮಾಜಿ ಸಚಿವ ಪುಟ್ಟರಾಜು ಸಹ ಕನ್ಫರ್ಮ್ ಮಾಡಿದ್ರು, ಕುಮಾರಸ್ವಾಮಿ ಅವರೇ ಸ್ವತಃ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಅವರು ಕೂಡ ಖಚಿತವನ್ನ ಪಡಿಸಿದ್ರು. ಇದಾದ ಬಳಿಕವಾಗಿ ನಿನ್ನೆ ಚನ್ನಪಟ್ಟಣದಲ್ಲಿ ಒಂದು ಬೆಳವಣಿಗೆ ನಡೆದಿದೆ. ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕರ್ತರು ಒಂದು ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಕುಮಾರಸ್ವಾಮಿ ಅವರು ರಾಮನಗರ ಬಿಟ್ಟು ಮಂಡ್ಯಕ್ಕೆ ಹೋಗುವಂಥ ಪ್ರಮೇಯ ಇಲ್ಲ, ರಾಮನಗರದಲ್ಲೇ ಅವರು ಇರಬೇಕು, ಚನ್ನಪಟ್ಟಣದಿಂದ ಈಗಾಗಲೇ MLA ಏನಾಗಿದ್ದಾರೆ, ಆ ನಿಟ್ಟಲ್ಲಿ ಚನ್ನಪಟ್ಟಣದಿಂದಲೇ ಉಳ್ಕೋಬೇಕು, ಬೇಕಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಲಿ ಅನ್ನೋ ನಿಟ್ಟಲ್ಲಿ ಚನ್ನಪಟ್ಟಣದ ಕಾರ್ಯಕರ್ತರು ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಇದೀಗ ಕನ್ಫ್ಯೂಷನ್ ಮತ್ತೆ ಸ್ಟಾರ್ಟ್ ಆಗಿರುವಂಥದ್ದು. ಆರಂಭದಲ್ಲಿ ಮಂಡ್ಯದ ಮೈತ್ರಿ ಟಿಕೆಟ್ ಯಾರಿಗೆ ಅಂತೇಳಿ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಇದೀಗ ಕುಮಾರಸ್ವಾಮಿ ಅವರ ಸ್ಪರ್ಧೆ ಖಚಿತ ಆದ್ಮೇಲೂ ಸಹ ಒಂದು ರೀತಿಯಾಗಿ ಜೆಡಿಎಸ್ ಪಾಳ್ಯದಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುವಂಥದ್ದು. ಅದರಲ್ಲೂ ಸಹ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಚನ್ನಪಟ್ಟಣದ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಮಂಡ್ಯದ ಕಾರ್ಯಕರ್ತರು ಆಹ್ವಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇದೀಗ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಈ ಒಂದು ಎಲ್ಲ ಆಕ್ರೋಶವನ್ನು ತಣ್ಣನೆ ಮಾಡುವ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸ್ತಾರ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇರುವಂಥದ್ದು ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಮೂಲಗಳು ಹೇಳ್ತಾ ಇದ್ದಾವೆ, ಮತ್ತೆ ಜೆಡಿಎಸ್ನ ನಾಯಕರು ಸಹ ಹೇಳ್ತಾ ಇರುವಂಥದ್ದು. ಆದರೆ ಇದೀಗ ಎದ್ದಿರುವಂತಹ ಒಂದು ರೀತಿಯಾಗಿ ಶಮನದಕ್ಕೆ ಬಗೆಹರಿಸಲು ಕುಮಾರಸ್ವಾಮಿ ಅವರು ನಿಖಿಲ್ ಅವರನ್ನ ಸ್ಪರ್ಧೆಗೆ ಇಳಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಇದೀಗ ನಿಖಿಲ್ ಅವ್ರನ್ನ ನಿಲ್ಸಿದ್ರು ಕೂಡ ಗೆಲುವು ಬಹಳ ಸುಲಭನೇ. ಮಗನಿಗೂ ಒಂದ್ ರೀತಿ ರಾಜಕೀಯ ನೆಲೆಯನ್ನ ಕಂಡುಕೊಂಡಾಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಒಂದ್ಸಲ ಸೋಲೋದು, MP ಎಲೆಕ್ಷನ್ ಅಲ್ಲೂ ಕೂಡ ಒಂದ್ಸಲ ಸೋತಿದ್ರು. ಬಟ್ ಈ ಸಲ ಹಾಗಾಗಲ್ಲ, ಬಿಜೆಪಿಯು ಕೂಡ ಜೊತೆಗಿರೋದ್ರಿಂದ ಒಂದ್ ಸೈಡ್ ಗೆಲುವು ಸುಲಭ, ಅವ್ರನ್ನೇ ನಿಲ್ಸೋಣ ಅಂತ JDS ನಲ್ಲಿ ಮಾತುಕತೆ.